ಮಾಜಿ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿಯನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿಯೊಬ್ಬರಿಗೆ ಹಿಗ್ಗಾಮುಗ್ಗಾ ಥಳಿಸಿ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗನ್ ತೋರಿಸಿ ಉದ್ಯಮಿಗೆ ಹಿಗ್ಗಾಮುಗ್ಗಾ ಥಳಿತ. ಮಾಜಿ ರೌಡಿ ಶೀಟರ್ ಫೈಟರ್ ರವಿ ಸಹಚರ ಅರೆಸ್ಟ್. ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿ ಕಳೆದ ವಿಧಾನಸಭಾ ಎಲೆಕ್ಷನ್ಗೂ ಮೊದಲು ಭಾರೀ ಸದ್ದು ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿ ಸಾಕಷ್ಟು ಟೀಕೆಗೆ ಒಳಗಾಗಿದ್ದವರು. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದಾಗ ಸ್ವಾಗತಿಸಿ ಫೋಟೋ ಶೇರ್ ಮಾಡಿಕೊಂಡಿದ್ರು. ಇದು ಭದ್ರತಾ ಲೋಪ. ರೌಡಿ ಶೀಟರ್ ಒಬ್ಬರು ಪ್ರಧಾನಿಗಳ ಬಳಿಗೆ ಹೇಗೆ ಹೋಗೋಕೆ ಸಾಧ್ಯ ಅಂತ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು. ನಂತರ ನಾಗಮಂಗಲದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ಸೋಲು ಕಂಡಿದ್ರು. ಈಗ ವಿಷಯ ಅದಲ್ಲ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ವಾಸವಾಗಿರುವ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿ ಹಣದ ವ್ಯವಹಾರವೊಂದರಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗಿದ್ದಾರೆ. ಉದ್ಯಮಿ ಸೋಮಶೇಖರ್ ಎಂಬುವರು ಶ್ರೀಕಾಂತ್ ಅನ್ನೋರಿಗೆ 75 ಲಕ್ಷ ಹಣ ಕೊಡಬೇಕಿತ್ತಂತೆ. ಈ ವಿಚಾರ ತಿಳಿದ ಫೈಟರ್ ರವಿ ಶ್ರೀಕಾಂತ್ ಪರವಾಗಿ ಹಣ ವಾಪಸ್ ಕೊಡಿಸೋಕೆ ಅಂತ ಉದ್ಯಮಿ ಸೋಮಶೇಖರ್ನ ಸದಾಶಿವನಗರದ ತನ್ನ ಆಫೀಸ್ಗೆ ಕರೆಸಿದ್ರು. ಇದೇ ವೇಳೆ ಹಣಕಾಸಿನ ವಿಚಾರವಾಗಿ ಇಬ್ಬರ ಮಧ್ಯೆ ವಾಗ್ವಾದ ಆಗಿತ್ತು. ಈ ವೇಳೆ ಏಕಾಏಕಿ ಸೋಮಶೇಖರ್ ಮೇಲೆ ಫೈಟರ್ ರವಿ ಮುಗಿಬಿದ್ದಿದ್ದ. ಕೈಯಲ್ಲಿದ್ದ ಕಬ್ಬಿಣದ ವಸ್ತುವೊಂದರಿಂದ ಉದ್ಯಮಿಯ ಮುಖ ಮತ್ತು ದೇಹದ ಭಾಗಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದ. ಅಷ್ಟೇ ಅಲ್ಲ, ತನ್ನ ಗನ್ಮ್ಯಾನ್ ಬ್ರಿಜೇಶ್ ಪಾಂಡೆ ಎಂಬಾತನ ಬಳಿಯಿದ್ದ ಗನ್ ತಗೊಂಡು ಹಣೆಗೆ ಇಟ್ಟು ಹಣ ನೀಡಲಿಲ್ಲ ಅಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಈ ಸಂಬಂಧ ಉದ್ಯಮಿ ಸೋಮಶೇಖರ್ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಫೈಟರ್ ರವಿ ಮತ್ತು ಗನ್ಮ್ಯಾನ್ ಬ್ರಿಜೇಶ್ ಪಾಂಡೆಯನ್ನ ಬಂಧಿಸಿದ್ದಾರೆ. ಸೋಮಶೇಖರ್ ಅಂತ ಅವರ ಕಂಪ್ಲೇಂಟ್ ಮೇಲೆ ಇಬ್ಬರು ಜನರಿಗೆ ಅರೆಸ್ಟ್ ಮಾಡಿದ್ದೇವೆ. ಕಂಪ್ಲೇಂಟ್ ಪ್ರಕಾರ ಮಾರಣಾಂತಿಕ ಹಲ್ಲೆ ಒಂದಾಗಿತ್ತು ಅವರ ಮೇಲೆ. ಅದರಲ್ಲಿ ವೆಪನ್ ತೋರಿಸು ಕೂಡ ಥ್ರೆಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಹೊಡೆದಿದ್ದಾರೆ ಬೇರೆ. ಆ ಸಂದರ್ಭದಲ್ಲಿ ಇಬ್ಬರು ಜನ, ಮಲ್ಲಿಕಾರ್ಜುನ ವಯಸ್ಸು 53 ವರ್ಷ, ಜೊತೆಗೆ ಬ್ರಿಜೇಶ್ ಕುಮಾರ್ ಪಾಂಡೆ 50 ವರ್ಷ. ಮಲ್ಲಿಕಾರ್ಜುನ್ ಇಲ್ಲಿ ಸದಾಶಿವನಗರ ವಾಸಿ. ಈ ಸಂದರ್ಭದಲ್ಲಿ ಇಬ್ಬರಿಗೂ ಅರೆಸ್ಟ್ ಮಾಡಿ ಮುಂದಿನ ಅರೆಸ್ಟ್ ಫಾರ್ಮಾಲಿಟೀಸ್, ಇನ್ವೆಸ್ಟಿಗೇಷನ್ ಫಾರ್ಮಾಲಿಟೀಸ್ ಈಗ ಶುರು ಮಾಡಿದ್ದೇವೆ. ಸದ್ಯ ಇಬ್ಬರನ್ನು ಬಂಧಿಸಿರುವ ಪೊಲೀಸರು ಬೆದರಿಕೆಗೆ ಬಳಸಿದ್ದ ಗನ್ ಸೀಸ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಬೇರೆ ಏನಾದ್ರೂ ವಿಚಾರಗಳಿದ್ಯಾ, ಕೇವಲ ಹಣದ ವ್ಯವಹಾರ ಮಾತ್ರನಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.